ನಮಸ್ಕಾರ ಸ್ನೇಹಿತರೆ, ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಭಾರತ ದೇಶ ಬಹುತೇಕವಾಗಿ ಹಿಂದೂಗಳಿಂದ ಕೂಡಿದ ದೇಶವಾಗಿದ್ದು ಇಲ್ಲಿ ಅನೇಕ ದೇವಾಲಯಗಳನ್ನು ಕಾಣಬಹುದು. ಈ ದೇವಾಲಯಗಳ ಪೈಕಿ ಇಲ್ಲೊಂದು ಅಭೂತಪೂರ್ವವಾದ ದೇವಾಲಯವಿದ್ದು ಅನೇಕ ರೀತಿಯ ವಿಸ್ಮಯ ಮತ್ತು ಅಚ್ಚರಿಯನ್ನ ಮೂಡಿಸುತ್ತದೆ. ಆದರೆ ಬಹುತೇಕ ಮಂದಿಗೆ ದೇವರ ಮೇಲೆ ನಂಬಿಕೆ ಇಲ್ಲದಿದ್ದರೂ ದೇವರಿಂದ ಹಲವಾರು ನಿರೀಕ್ಷೆಗಳನ್ನು ಹೊತ್ತು ಜೀವನವನ್ನ ಸಾಗಿಸುತ್ತಾರೆ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಾಲ ಕಾಲಕ್ಕೆ ನಿವಾರಿಸಲೆಂದೇ ದೇವರಲ್ಲಿ ಹಲವಾರು ಬೇಡಿಕೆಗಳನ್ನ ಇಡುತ್ತೇವೆ. ಅದರಂತೆ ಇಲ್ಲೊಂದು ಮಹಿಮಾನ್ವಿತವಾದ ದೇವಿ ಇದ್ದು ಸಕಾಲಕ್ಕೆ ಭಕ್ತರ ಹರಕೆಗಳನ್ನ ತೀರಿಸುತ್ತಾಳೆ. ಆದರೆ ವಿಚಿತ್ರವೇನೆಂದರೆ ಭಕ್ತಾದಿಗಳ ಹರಕೆ ಈಡೇರುವಂತಿದ್ದರೆ ಮಾತ್ರ ದೇವಿಯ ಸನ್ನಿಧಿಯಲ್ಲಿರುವ ಆ ಒಂದು ಕಲ್ಲು ತಿರುಗುತ್ತದೆ. ಹಾಗೆ ಈ ದೇವಿಗೆ ಗುಡಿಯೇ ಇಲ್ಲದಿರುವುದು ಮತ್ತೊಂದು ಆಶ್ಚರ್ಯಕರ ಸಂಗತಿ. ಇಷ್ಟಕ್ಕೂ ಗುಡಿ ಇರದ ಆ ದೇವಿ ಯಾರು? ಅಲ್ಲಿನ ಮಹಿಮೆಯಾದರೂ ಏನು? ಅದು ಇರೋದಾದರೂ ಎಲ್ಲಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯುವುದಕ್ಕೂ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನ ಮುಂದುವರಿಸೋಣ. ವೀಕ್ಷಕರೇ, ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಲ್ಲಿನ ಅಕ್ಕಪಕ್ಕದಲ್ಲಿರುವ ಸೌಂದರ್ಯವನ್ನ ನೋಡಿ ಸವಿಯುತ್ತೇವೆ. ಪ್ರಕೃತಿ ಮಧ್ಯದಲ್ಲಿ ಇರುವ ಈ ದೇವಿ ಬೇರೆ ಯಾರೂ ಅಲ್ಲ, ಅವಳೇ ತಾಯಿ ಉಡುಸಲಮ್ಮ ದೇವಿ. ಹೌದು ಗೆಳೆಯರೆ, ಚಿತ್ರದುರ್ಗದ ಹೆದ್ದಾರಿ ಶಿರಾದಿಂದ 10 ಕಿಲೋಮೀಟರ್ ದೂರವಿರುವ ದ್ವಾರಾಳು ಗ್ರಾಮದಲ್ಲಿ ತಾಯಿ ಉಡುಸಲಮ್ಮ ದೇವಿ ನೆಲೆಸಿದ್ದಾಳೆ. ಈ ದೇವಿಗೆ ಯಾವುದೇ ಗುಡಿ ಇಲ್ಲದೆ ಇದ್ದುದರಿಂದ ಆ ಗ್ರಾಮದ ಜನರೆಲ್ಲ ಸೇರಿ ತಾಯಿ ಉಡುಸಲಮ್ಮಗೆ ಗುಡಿ ಕಟ್ಟಲು ಪ್ರಾರಂಭಿಸುತ್ತಾರೆ. ಆದರೆ ವಿಚಿತ್ರವೇನೆಂದರೆ ಒಂದು ದಿನ ರಾತ್ರಿ ಕಟ್ಟಿದ ಗುಡಿಯನ್ನ ಬೆಳಗ್ಗೆ ಎದ್ದು ನೋಡಿದರೆ ಗುಡಿಯೇ ಬಿದ್ದು ಹೋಗಿತ್ತು. ಯಾವುದೋ ಕಾರಣಕ್ಕಾಗಿ ಬಿದ್ದು ಹೋಗಿದೆ ಎಂದು ಅರಿತ ಊರಿನ ಜನ ಮರುನಿರ್ಮಾಣ ಮಾಡಲು ಮುಂದಾದರೂ ಸಹ ಮತ್ತೆ ಮತ್ತೆ ಬಿದ್ದು ಹೋಗುತ್ತಿತ್ತು. ಇದನ್ನು ಗಂಭೀರವಾಗಿ ಅರಿತ ಗ್ರಾಮಸ್ಥರು ತಾಯಿ ಉಡುಸಲಮ್ಮಗೆ ದೇವಾಲಯ ನಿರ್ಮಾಣ ಕಾರ್ಯ ಇಷ್ಟವಿಲ್ಲವೆಂದು ತಿಳಿದು ನಿರ್ಮಾಣ ಕಾರ್ಯವನ್ನ ಕೈಬಿಡುತ್ತಾರೆ. ವೀಕ್ಷಕರೇ, ಈ ದೇವಿಯನ್ನ ಕಾಣಲು ಅನೇಕ ಭಕ್ತಾದಿಗಳು ಪ್ರತಿದಿನವೂ ಭೇಟಿ ಕೊಡುತ್ತಾರೆ. ಅದರಲ್ಲಂತೂ ಮಂಗಳವಾರ ಮತ್ತು ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಹಾಗೆ ತಮ್ಮ ಸಮಸ್ಯೆಗಳಿಗೆ ಹರಕೆಗಳನ್ನು ಸಹ ಸಲ್ಲಿಸುತ್ತಾರೆ. ಅದರಂತೆ ಬೇಡಿದವರಿಗೆ ಒಲಿಯುವ ತಾಯಿ ಎಂಥದ್ದೇ ಹರಕೆ ಇದ್ದರೂ 100ಕ್ಕೆ 100ರಷ್ಟು ಈಡೇರಿಸುತ್ತಾಳೆ ಎನ್ನುವುದು ಇಲ್ಲಿನ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಇನ್ನು ಈ ದೇವಿಯ ಸನ್ನಿಧಿಯಲ್ಲಿ ವಿಸ್ಮಯಕಾರಿ ಘಟನೆಯೊಂದು ನಡೆಯುತ್ತದೆ. ಅದೇನೆಂದರೆ, ಹರಕೆ ಹೊತ್ತ ಭಕ್ತಾದಿಗಳು ಅಲ್ಲಿರುವ ಒಂದು ಪವಾಡ ಸದೃಶವುಳ್ಳ ಕಲ್ಲಿನ ಮೇಲೆ ಕುಳಿತುಕೊಂಡರೆ ಆ ಕಲ್ಲು ತಿರುಗುತ್ತದೆ. ಆದರೆ ಹೊತ್ತಿಕೊಂಡ ಹರಕೆ ಈಡೇರುವಂತಿದ್ದರೆ ಮಾತ್ರ ಆ ಕಲ್ಲು ತಿರುಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಈ ದೇವಾಲಯದಲ್ಲಿ ಯಾವುದೇ ಅರ್ಚಕರಾಗಲಿ ಕಾಣಿಕೆ ಮತ್ತು ಹುಂಡಿಗಳಾಗಲಿ ಇಲ್ಲದೆ ಇರುವುದು ಈ ದೇವಾಲಯದ ಮತ್ತೊಂದು ವಿಶೇಷ. ಈ ದೇವಿಗೆ ಹರಕೆ ನೆರವೇರಿದ ನಂತರ ಭಕ್ತಾದಿಗಳು ಕೋಳಿ, ಕುರಿ ಮತ್ತು ಮೊಸರನ್ನವನ್ನ ನೀಡುವ ಮೂಲಕ ತಾಯಿ ಉಡುಸಲಮ್ಮ ದೇವಿಗೆ ಹರಕೆಯನ್ನ ನೆರವೇರಿಸುತ್ತಾರೆ. ವೀಕ್ಷಕರೇ, ನೀವೊಮ್ಮೆ ಇಂತಹ ವಿಸ್ಮಯಕಾರಿ ತಾಣಕ್ಕೆ ಭೇಟಿ ನೀಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.